ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಕಾವೇರಿ ಜೈಲಿಂದ ರಿಲೀಸ್ ಆಗ್ತಿದ್ದಾಗ ಆಘಾತಕಾರಿ ಮಗದೊಂದು ರಹಸ್ಯ ಇಲ್ಲಿ ಕಾವೇರಿ ಮುಂದೆ ತೆರೆದುಕೊಳ್ತಾ ಇದೆ. ಇದಕ್ಕೂ ಮುನ್ನ ಇಲ್ಲಿ ಬಾಲ ಚಿಪ್ ಇಟ್ಕೊಂಡು ಜೆಪಿ ಬಳಿಗೆ ಹೋಗ್ತಾ ಇದ್ರೆ ಇತ್ತ ಕಡೆ ವರದಾ ರಾಣಿ ಮತ್ತೆ ಸತ್ಯನ ಕಿಡ್ನಾಪ್ ಮಾಡಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ವರದಾ ವಿರುದ್ಧ ಇದ್ದಂತ ಒಂದೇ ಒಂದು ಸಾಕ್ಷಿ ಅಂದ್ರೆ ಅದು ಚಿಪ್ಪು. ಅದಕ್ಕೂ ಮೊದಲು ಶಂಕರಪ್ಪನು ಪ್ರತ್ಯಕ್ಷ ಸಾಕ್ಷಿ ಕೂಡ ಬಂದಿತ್ತು. ಆದ್ರೆ ಪ್ರತ್ಯಕ್ಷ ಸಾಕ್ಷಿಗೆ ಯಾವುದೇ ರೀತಿ ಬೆಲೆ ಇಲ್ಲದೆ ಇರುವ ಹಾಗೆ ಮಾಡಿದ್ದು ಇಲ್ಲಿ ವರದಾ 10 ವರ್ಷಗಳ ಹಿಂದೆನೆ 2 ದಿನ ನಡೆಯೋ ಘಟನೆಗೂ 2 ದಿನ ಮೊದಲೇನೆ ಆ ವ್ಯಕ್ತಿ ನಮ್ಮ ಮನೆಯಿಂದ ವಸ್ತುನ ತಗೊಂಡು ಕದ್ದು ಮನೆ ಬಿಟ್ಟು ಹೋಗಿದ್ದ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡ್ತಾರೆ. ಹಾಗಾಗಿ ಶಂಕರಪ್ಪ ಅವರ ಸಾಕ್ಷಿ ಅಷ್ಟಾಗಿ ನಿಲ್ಲುವುದಿಲ್ಲ. ಹಾಗಾಗಿ ಕೋರ್ಟ್ ಕೂಡ ಒಂದು ಸಾಕ್ಷಿಯನ್ನ ಪರಿಗಣಿಸೋದಿಲ್ಲ ಅಂತ ಹೇಳ್ಬಿಡುತ್ತೆ. ಲಾಸ್ಟ್ ಹಿಯರಿಂಗ್ ಒಂದಿದೆ. ಆ ಹಿಯರಿಂಗ್ ಅಲ್ಲಿ ಸತ್ಯವನ್ನ ಸಾಬೀತುಪಡಿಸಬೇಕಾಗದ, ಇಲ್ಲ ಅಂದ್ರೆ ಕೋರ್ಟ್ ಸಮಯ ವ್ಯರ್ಥವಾಗುತ್ತೆ ಅನ್ನೋ ರೀತಿಯಲ್ಲಿ ಜಡ್ಜ್ಮೆಂಟ್ ಅನ್ನ ಹೊರಡಿಸಿ ಕಾವೇರಿ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಬೇಕಾದಂತ ಒಂದು ತೀರ್ಪು ಹೊರಬೀಳುತ್ತೆ. ಆ ರೀತಿ ತೀರ್ಪು ಹೊರ ಬೀಳಬಾರ್ದು, ಅದನ್ನ ತಡಿಬೇಕು ಅಂದ್ರೆ ಇರ್ತಕ್ಕಂಥದ್ದು ಒಂದೇ ಒಂದು ಹಾದಿ, ಆ ಒಂದು ಚಿಪ್ ಅನ್ನ ಕಂಡುಹಿಡಿಯುವುದು. ಯಾಕಂದ್ರೆ ಮಣಿಯ ಒಂದು ಚಿಪ್ ಅನ್ನ ಒಂದು ಸ್ಕೂಲ್ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿ ಬಾಲಾಗೆ ಹೇಳಿದ್ದಾರೆ. ಬಟ್ ಅದು ಯಾವುದು ಎಂತು ಅನ್ನೋದನ್ನ ಪತ್ತೆ ಹಚ್ಚೋದೆ ಅವರಿಗೆ ತುಂಬಾನೇ ಕಷ್ಟವಾಗಿದೆ. ಇದರ ನಡುವೆ ಜೆ.ಪಿ. ಪಾಟೀಲ್ ಅವರು ಸತ್ಯವ್ರ ಹತ್ರ, ನಿಮ್ಮ ಹೆಂಡತಿ ಹತ್ರ ಕೇಳಿ ವರದಾ ಯಾಕೆ ರಾಣಿಯನ್ನ ಕಳಿಸಿ ಅಂತ ಹೇಳಿದ್ದು, ಜೊತೆಗೆ ನಿಮ್ಮ ಹೆಂಡತಿಗೆ ಯಾಕೆ ದುಡ್ಡು ಕೊಟ್ಟಿದ್ದು ಅನ್ನೋ ವಿಷಯವನ್ನ ಕೇಳಿ, ಖಂಡಿತವಾಗ್ಲೂ ಅವ್ರಿಗೆ ವಿಷಯ ಗೊತ್ತಿರುತ್ತೆ. ಅದೇನಾದ್ರೂ ನಮ್ಗೆ ಕೇಸ್ಗೆ ಒಂದು ರೀತಿಯಲ್ಲಿ ಲೀಡ್ ಕೊಡಬಹುದು ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೋಸ್ಕರ ಸತ್ಯ ತುಂಬಾ ಪ್ರೀತಿಯಿಂದ ಇಲ್ಲಿ ಸರಳ ಜೊತೆ ಮಾತಾಡಿ ಫೈನಲಿ ಸತ್ಯವನ್ನ ಬಾಯ್ ಬಿಡಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಅತ್ತ ಕಡೆ ಸರಳ ಕೂಡ ವರದಾ ಕಾಲ್ ಮಾಡಿದ್ದು ಆ ಒಂದು ಬ್ಯಾಗ್ಗೋಸ್ಕರ. ಆದ್ರೆ ನಾನು ಏನ್ ಮಾಡ್ಲಿ, ಆ ಬ್ಯಾಗ್ ಅನ್ನ ಆಲ್ರೆಡಿ ಗುಜ್ರಿ ಅವ್ನಿಗೆ ಕೊಟ್ಬಿಟ್ಟೆ, ಹಾಗಾಗಿ ಬ್ಯಾಗ್ ಕೊಡ್ಲಿಕ್ಕೆ ಆಗಿಲ್ಲ. ಬಟ್ ಬ್ಯಾಗ್ ಕೊಡ್ತೀನಿ ಅಂತ ಹೇಳಿ ಅದೇ ರೀತಿ ರಾಣಿ ಬ್ಯಾಗ್ ತರದೇ ಒಂದು ತಗೊಂಡು ಹೋಗಿ ಕೊಟ್ಟು 50,000 ತಗೊಂಡೆ. ಬಟ್ ಏನ್ ಮಾಡೋದು, ಅವ್ನಿಗೆ ಗೊತ್ತಾಗೋಯ್ತು. ಅದೇ ಕಾರಣಕ್ಕೆ ರಾಣಿಯನ್ನ ಕಳ್ಸು 2 ಗಂಟೆ ಅಂತ ಹೇಳಿದ್ರು ಅಂತ ಹೇಳಿ ಸರಳ ಹೇಳ್ತಾರೆ. ಆ ಒಂದು ಬ್ಯಾಗ್ಗೋಸ್ಕರ ಅವ್ನು ನಿನ್ಗೆ 50,000 ಕೊಟ್ನ ಅಂತ ಸರಳ ಅವರನ್ನ ಪ್ರಶ್ನೆ ಮಾಡ್ತಾರೆ ಸತ್ಯ ಅವರು. ಹೌದು, ನನಗೂ ಕೂಡ ಆಶ್ಚರ್ಯ ಆಯ್ತು. ಅಂತದ್ ಏನ್ರಿ ಇರಬಹುದು ಆ ಬ್ಯಾಗ್ ಅಲ್ಲಿ, ಚಿನ್ನದ ಗಟ್ಟಿ ಇರಬಹುದು. ಅಯ್ಯೋ, ಚಿನ್ನದ ಗಟ್ಟಿ ಇದ್ರೆ ಏನಂತ ಕೆಲಸ ಮಾಡ್ಬಿಟ್ಟೆ, ಗುಜ್ರಿ ಅವ್ನಿಗೆ ತಗೊಂಡೋಗಿ ಹಾಕ್ಬಿಟ್ಟಲ್ಲ ನಾನು ಅಂತ ಹೇಳಿ ಹೇಳ್ತಾರೆ. ಈ ಕಡೆ ಸತ್ಯ ಅವ್ರಿಗೆ ಅನುಮಾನ ಬರುತ್ತೆ, ಏನಿರಬಹುದು ಬ್ಯಾಗ್ ಅಲ್ಲಿ, ಆ ಬ್ಯಾಗ್ಗೋಸ್ಕರ ಯಾಕೆ ಅವನು ಹಿಂದೆ ಬಿದ್ದಿದ್ದಾನೆ ಅಂತ ಹೇಳಿ. ಈ ವಿಷಯವನ್ನ ನಾನು ಬಾಲಾಗೆ ತಿಳಿಸ್ಬೇಕು ಅಂತ ಹೇಳಿ ಸತ್ಯ ಅನ್ಕೋತಾರೆ. ಹಾಗಾಗಿ ಬಾಲ ಮತ್ತೆ ರಾಣಿ ಇಬ್ರು ಕೂಡ ಇರ್ಬೇಕಾದ್ರೆ ಇಲ್ಲಿ ಸತ್ಯ ಬಾಲಾಗೆ ಕರೆ ಮಾಡ್ತಾರ. ಇಲ್ಲಿ ವರದಾ ಯಾಕೆ ಸರಳಾಗೆ ಫೋನ್ ಮಾಡಿದ್ದ ಅನ್ನೋ ವಿಷಯ ಗೊತ್ತಾಯ್ತು ಬಾಲ ಅಂದಾಗ, ಯಾಕೆ ಏನು ಅಂತ ಹೇಳಿ ಕೇಳ್ತಾರ. ಯಾಕೂ ಇಲ್ಲ, ಅವನು ರಾಣಿಯಿಂದ ಬಿದ್ದಿರುವುದಲ್ಲ, ರಾಣಿ ಬ್ಯಾಗ್ ಇಂದ ಬಿದ್ದಿರುವುದು ಅನ್ನೋ ವಿಷಯವನ್ನ ಹೇಳ್ತಾರ. ರಾಣಿ ಬ್ಯಾಗ್ ಇಂದನ ಅಂದಾಗ, ಹೌದು ಅವ್ನಿಗೆ ರಾಣಿ ಬ್ಯಾಗ್ ಬೇಕಾಗತ್ತಂತ. ಆದ್ರೆ ಸರಳ ಗುಜ್ರಿ ಅವ್ನಿಗೆ ಹಾಕ್ಬಿಟ್ಟಿದ್ದಾಳ. ಆದ್ರೆ ಬ್ಯಾಗ್ ಅಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ. ಯಾಕೆ ಆ ಬ್ಯಾಗ್ ಇಂದ ಬಿದ್ದಿದ್ದ ಅವನು, ಅದಕ್ಕೋಸ್ಕರ 50,000 ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ ಖಂಡಿತ ಏನೋ ಇರಬಹುದಲ್ವಾ. ಆ ಗುಜ್ರಿ ಅವನ್ನ ಎಲ್ಲಿಂದ ಹುಡ್ಕೋದು, ನಾವು ಆ ಬ್ಯಾಗ್ ಅನ್ನ ಪತ್ತೆ ಹಚ್ಬೇಕು ಈಗ ಅಂತ ಹೇಳಿ ಸತ್ಯ ಹೇಳ್ತಾರ. ಆಗ ಬಾಲಗ ಅನ್ಸತ್ತೆ, ಆ ಗುಜ್ರಿ ಅವನ ಹತ್ರ ಬ್ಯಾಗ್ ಇತ್ತಲ್ವಾ, ಆ ಬ್ಯಾಗ್ ಅನ್ನ ನಾನೇ ತಗೊಂಡ್ ಬಂದೆ ಅಲ್ವಾ ಅಂತ ಹೇಳಿ. ಆಗ ಬಾಲ ಒಂದ್ ಮಾತನ್ನ ಹೇಳ್ತಾರೆ ಸತ್ಯಗೆ, ಸತ್ಯ ನೀನೇನು ಯೋಚನೆ ಮಾಡ್ಬೇಡ, ಗುಜ್ರಿ ಅವನ ಹತ್ರ ಇರೋ ಬ್ಯಾಗ್ ಅನ್ನ ನಾನೇ ತಗೊಂಡ್ ಬಂದಿದ್ದಾನೆ. ಅವತ್ತು ನನ್ನ ಮಗಳ ಬ್ಯಾಗು ನನ್ನ ಹತ್ರನೇ ಇರ್ಲಿ ಅಂತ ಹೇಳಿ ನಾನೇ ತಗೊಂಡ್ ಬಂದು ನನ್ನ ಕಬೋರ್ಡ್ ಅಲ್ಲೇ ಇದೆ ಈಗ ಅದು ಅಂತ ಹೇಳ್ತಾರೆ. ಹೌದಾ, ಒಳ್ಳೇದೇ ಆಯ್ತು. ಹಾಗಿದ್ರೆ ಅದ್ರಲ್ಲಿ ಏನಿರ್ಬೋದು ಅಂತ ಹೇಳಿ ಸತ್ಯ ಕೇಳಿದಾಗ ಬಾಲಗೆ ನೆನಪಾಗತ್ತೆ, ಮಣಿ ನಾನು ಒಂದು ಬ್ಯಾಗ್ ಅಲ್ಲಿ, ಸ್ಕೂಲ್ ಬ್ಯಾಗ್ ಅಲ್ಲಿ ಆ ಒಂದು ಚಿಪ್ ಅನ್ನ ಇಟ್ಟಿದ್ದೀನಿ, ಆ ಸ್ಕೂಲ್ ಬ್ಯಾಗ್ ಯಾವ್ದು ಅಂತ ಪತ್ತೆ ಹಚ್ಚಿದ್ರೆ ಖಂಡಿತ ಚಿಪ್ ಸಿಗತ್ತೆ ಅಂತ ಹೇಳಿರ್ತಾರೆ. ಆ ಒಂದು ವಿಷಯವನ್ನ ಅರ್ಥಂತ ಬಾಲ, ಇಲ್ಲಿ 1 ನಿಮಿಷ ಇರು ಸತ್ಯ ಅಂತ ಹೇಳಿದ್ದೆ. ಬ್ಯಾಗ್ ಅನ್ನ ತರಿಸ್ತಾರೆ ರಾಣಿ ಮುಖಾಂತರ. ಬ್ಯಾಗ್ ಅನ್ನ ಹೋಗಿ ರಾಣಿ ಕೂಡ ತಗೊಂಡ್ ಬರ್ತಾಳೆ. ನಂತರ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬುಕ್ಕು, ಬ್ಯಾಗ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಪುಸ್ತಕನೂ ಕೂಡ ತೆಗಿತಾರೆ. ಏನು ಹುಡುಕ್ತಿದ್ರ ನೀವಿಲ್ಲಿ ಅಂತ ರಾಣಿ ಕೇಳಿದಾಗ, ಇದರಲ್ಲಿ ನಿಮ್ಮ ಅಮ್ಮನ ಪರವಾಗಿರ್ತಕ್ಕಂಥ ಸಾಕ್ಷಿ ಇದೆ, ಇಲ್ಲಿ ವರದಾ ಸಾಯಿಸಿರ್ತಕ್ಕಂಥ ಒಂದು ವಿಡಿಯೋ ಪ್ರೂಫ್ ಇರ್ತಕ್ಕಂಥ ಚಿಪ್ ಈ ಬ್ಯಾಗಲ್ಲಿ ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಹುಡುಕ್ತಾರೆ. ಫೈನಲಿ ಚಿಪ್ ಸಿಕ್ಬಿಡತ್ತೆ. ತಕ್ಷಣ ಸತ್ಯಗೆ ಕಾಲ್ ಮಾಡ್ತಾರೆ. ಸತ್ಯ, ಆದಷ್ಟು ಬೇಗ ಹೊರಟು ಬಾ ನೀನು ಕೂಡ. ಈ ಬ್ಯಾಗನ್ನ ಯಾಕೆ ಹುಡುಕ್ತಿದ್ದ ವರದಾ ಅಂತ ಗೊತ್ತಾಯ್ತು. ವರದಾ ವಿರುದ್ಧ ಒಂದು ಚಿಪ್ ಇದೆ, ಆ ಒಂದು ಚಿಪ್ ಅಲ್ಲಿ ಆತ ಸಾಯಿಸಿರ್ತಕ್ಕಂಥ ವಿಡಿಯೋ ರೆಕಾರ್ಡಿಂಗ್ ಇದೆ. ಅದೇ ಕಾರಣಕ್ಕೆ ಆತ ಆ ಚಿಪ್ ಅನ್ನ ಹುಡುಕ್ತಾ ಇದ್ದಿದ್ದು. ಮಣಿ ಅವತ್ತು ಒಂದು ಸ್ಕೂಲ್ ಬ್ಯಾಗ್ ಅಲ್ಲಿ ಆ ಚಿಪ್ ಅನ್ನ ಇಟ್ಟಿದ್ದೆ ಅಂತ ಹೇಳಿದ್ದ. ಸ್ಕೂಲ್ ಬ್ಯಾಗ್ ಯಾವುದೂ ಅಲ್ಲ, ರಾಣಿ ಬ್ಯಾಗ್ ಆಗಿದೆ. ನಿಜವಾಗ್ಲೂ ಕೂಡ ದೇವ್ರು ನಮ್ಮ ಪರವಾಗಿ ಇದ್ದಾನೆ. ಅದೇ ಕಾರಣಕ್ಕೆ ಆ ಒಂದು ಬ್ಯಾಗ್ ಅಲ್ಲಿ
ನಿಜವಾಗ್ಲೂ ಕೂಡ ಚಿಪ್ ಇದೆ. ಫೈನಲಿ ಆ ಚಿಪ್ ನನ್ನ ಕೈಗೆ ಸಿಕ್ಕಿದೆ. ಇದನ್ನ ತಗೊಂಡು ಹೋಗಿ JP ಪಾಟೀಲ್ ಸರ್ಗೆ ಕೊಟ್ರೆ ಖಂಡಿತವಾಗ್ಲೂ ಈ ಒಂದು ಸಾಲಿಡ್ ಪ್ರೂಫ್ ನ ಮುಖಾಂತರ ವರದ ಜೈಲ್ಗೆ ಹೋಗ್ತಾನೆ, ಕಾವೇರಿ ಆಚೆ ಬಂದೇ ಬರ್ತಾಳೆ ಅಂತ ಹೇಳ್ತಾರೆ. ಸತ್ಯ ಕೂಡ ಫುಲ್ ಖುಷಿ ಆಗ್ಬಿಡ್ತಾರೆ. ಕೊನೆಗೂ ಇಲ್ಲಿ ಸತ್ಯ ಹೊರಟು ಬಾಲ ಮನೆಗೆ ಬರ್ತಾರೆ. ಇವಾಗ ನಾನು JP ಪಾಟೀಲ್ ಸರ್ನ ನೋಡೋಕೆ ಹೋಗ್ತಾ ಇದ್ದೀನಿ, ನೀನು ರಾಣಿ ಜೊತೆ ಇರೋ, ರಾಣಿಗೆ ಏನಾದರೂ ತೊಂದರೆ ಆದರೆ ಏನು ಮಾಡೋದು ಅಂತ ಹೇಳ್ತಾರೆ. ಖಂಡಿತ ನಾನು ಇಲ್ಲೇ ಉಳ್ಕೋತೀನಿ ಅಂತ ಸತ್ಯ ಹೇಳ್ತಾರೆ. ಇಲ್ಲಿ ಸತ್ಯ ಬರೋಕ್ಕೂ ಮುನ್ನಾನೆ ಇಲ್ಲಿ ಬಾಲ ಮನೆಗೆ ಸಾರಿಕಾ ಬಂದಿರ್ತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಬಾಲ ಒಂದು ಚಿಪ್ಪಲ್ಲಿ ಏನಿರಬಹುದು, ನಿಜವಾಗ್ಲೂ ವಿಡಿಯೋ ಇದೆಯಾ, ಇದು ಅದೇ ಚಿಪ್ಪ ಅಂತ ಹೇಳಿ ಲ್ಯಾಪ್ಟಾಪ್ಗೆ ಹಾಕೋದ್ರ ಮುಖಾಂತರ ವಿಡಿಯೋವನ್ನು ನೋಡ್ತಿದ್ದಾರೆ. ಫೈನಲಿ ಅದರಲ್ಲಿ ವರದ ತನ್ನ ಹೆಂಡತಿ ಸುಲೋಚನಾನ ಸಾಯಿಸ್ತಿರೋ ದೃಶ್ಯ ರೆಕಾರ್ಡ್ ಆಗಿದೆ. ಅದನ್ನ ನೋಡಿದ್ದೆ. ಇನ್ನು ಆ ವರದನ ಯಾರು ಕೂಡ ಕಾಪಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ವಿಡಿಯೋವನ್ನ ಸಾರಿಕಾ ಕೂಡ ನೋಡಿದ್ದೆ. ನಿಜಕ್ಕೂ ಅಚ್ಚರಿ ಆಗ್ತದಾಳೆ, ಶಾಕ್ ಆಗ್ತದಾಳೆ. ಬಟ್ ಬಾಲ ಮುಂದೆ ಯಾವುದನ್ನು ಕೂಡ ಆಕೆ ತೋರಿಸ್ಕೋತಾ ಇಲ್ಲ. ತದನಂತರ ಇಲ್ಲಿ ರಾಣಿಯನ್ನ ಸತ್ಯ ಜೊತೆ ಬಿಟ್ಟು ಅಲ್ಲಿ ಬಾಲ ಹೊರಡ್ತಾರೆ. ಆ ಸಮಯದಲ್ಲಿ ಸಾರಿಕಾ ಕೂಡ ವರದಾ ಮನೆಗೆ ಹೋಗ್ತಾಳೆ. ವರದಾ ಮನೆಗೆ ಹೋಗಿದ ಅಣ್ಣ ಮುಗಿತು ಕತೆ, ನಿನ್ನ ವಿರುದ್ಧ ಇತ್ತಲ್ವಾ ಚಿಪ್ಪು, ಯಾವ ಚಿಪ್ಗೋಸ್ಕರ ನೀನು ಹುಡುಕ್ತಾ ಇದೆಯೋ, ಯಾವ ರಾಣಿ ಬ್ಯಾಗ್ಗೋಸ್ಕರ ಹುಡುಕ್ತಾ ಇದೆಯೋ, ಆ ರಾಣಿ ಬ್ಯಾಗು ಬಾಲ ಹತ್ರನೇ ಇತ್ತು. ಬಾಲಗೆ ಆ ವಿಷಯ ಗೊತ್ತಾಗಿದೆ ತಡ ಬ್ಯಾಗ್ ಅಲ್ಲಿ ಆ ಚಿಪ್ಪನ್ನ ಹುಡುಕಿದಾನೆ. ಫೈನಲಿ ಆ ಚಿಪ್ ಅವನ ಕೈಗೆ ಸಿಕ್ಕಿದೆ. ಆ ಒಂದು ವಿಡಿಯೋನ ಕೂಡ ನೋಡಿದಾನೆ. ಫೈನಲಿ ಆ ವಿಡಿಯೋನ ತಗೊಂಡು ಅವನು JP ಪಾಟೀಲ್ ಬಳಿಗೆ ಹೋಗ್ತದಾನೆ. JPಗೆ ಏನಾದ್ರೂ ಆ ವಿಡಿಯೋ ತಲುಪಿದ್ರೆ ಖಂಡಿತವಾಗ್ಲೂ ನಿನ್ ಜೈಲ್ಗೆ ಹೋಗೋದನ್ನ ಯಾರು ಕೂಡ ತಪ್ಸೋಕ್ ಆಗೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು, ನಾನು ಜೈಲಿಗೆ ಹೋಗ್ಬಾರ್ದು, ಏನ್ ಮಾಡ್ಲಿ ಅಂತ ಹೇಳ್ತಿದ್ದಾಗ ತಂಗಿನೇ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ರಾಣಿ ಅವನ ಬಂಡವಾಳ, ರಾಣಿನ ನಿನ್ನ ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಂಡ್ರೆ ಖಂಡಿತ ಚಿಪ್ ಬಂದು ನಿನ್ನ ಕೈಗೆ ಸೇರುತ್ತೆ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳಿದ್ದೆ. ಇಲ್ಲಿ ರಾಣಿ ಕಿನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾಗೆ ಸತ್ಯ ಕೂಡ ಇರ್ತಾರೆ. ಫೈನಲಿ ಸತ್ಯ ರಾಣಿ ಇಬ್ಬರನ್ನ ಕೂಡ ಎಳ್ಕೊಂಡು ಬಂದು ಒಂದು ಗೋಡೌನಲ್ಲಿ ಕಟ್ಟ ಹಾಕಿದ್ದಾರೆ ವರದ. ಇದರ ನಡುವೆ ಇಲ್ಲಿ JP ಪಾಟೀಲ್ ಬಳಿಗೆ ಚಿಪ್ ಅನ್ನ ತಗೊಂಡು ಹೋಗ್ತಿದ್ದಾರೆ ಬಾಲ. ಆಲ್ರೆಡಿ JP ಪಾಟೀಲ್ಗೂ ಕೂಡ ವಿಷಯವನ್ನ ಮುಟ್ಟಿಸಲಾಗಿದೆ. ಇತ್ತ ಕಡೆ ಫೈನಲಿ ಭಾರ್ಗವಿ ಮತ್ತೆ JP ಪಾಟೀಲ್ ಇಬ್ರು ಕೂಡ ತುಂಬಾನೇ ಖುಷಿ ಆಗಿದ್ದಾರೆ. ಯಾಕಂದ್ರೆ ಈ ಒಂದು ಕೇಸ್ಗೆ ಸಾಲಿಡ್ ಪ್ರೂಫ್ ಸಿಕ್ಕಿದೆ. ಇಷ್ಟು ವರ್ಷಗಳ ಕಾಲ ಅನ್ಯಾಯವಾಗಿ ಜೈಲು ಶಿಕ್ಷೆಗೆ ಗುರಿಯಾದಂತ ಅಮಾಯಕ ಹೆಣ್ಣು ಮಗಳನ್ನ ಇವತ್ತು ನಾವು ಕಾಪಾಡಬಹುದು ಅನ್ನೋ ಒಂದು ವಿಶ್ವಾಸ ಮೂಡಿದೆ. ಫೈನಲಿ ಬಾಲ ಹೋಗ್ಬೇಕಾಗಿದೆ JP ಪಾಟೀಲ್ ಆಫೀಸ್ಗೆ. ಬಟ್ ಅದರ ನಡುವೆ ವರದ ಕಾಲ್ ಬರುತ್ತೆ ಬಾಲಾಗೆ. ವರದ ಕಾಲ್ ಬಂದಿದೆ, ನೋಡು ಬಾಲ, ನಿನ್ನ ಹತ್ರ ಇರ್ತಕ್ಕಂಥ ಚಿಪ್ ಈಗ ನನ್ನ ಕೈಗೆ ಬಂದು ಸೇರ್ಬೇಕು. ನಿನ್ನ ಮಗಳು ರಾಣಿ ಹಾಗೆ ನಿನ್ನ ಬಾಮೈದ ಸತ್ಯ ಇಬ್ರು ಕೂಡ ನನ್ನ ಕೈವಶದಲ್ಲಿದ್ದಾರೆ. ನಿನ್ಗೆ ನಿನ್ನ ಮಗಳು ಬೇಕಾ ಅಥವಾ ನಿನ್ನ ಹೆಂಡತಿಯನ್ನ ಬಿಡಿಸ್ಬೇಕಾಗಿರೋ ಅದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಚಿಪ್ ಬೇಕಾ, ನೀನೇ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಬಾಲ ಏನು ಮಾಡಬೇಡ ವರದ, ನನ್ನ ಮಗಳಿಗೆ ಏನು ಹೆಚ್ಚು ಕಡಿಮೆ ಆದ್ರೂ ಬಿಡುವುದಿಲ್ಲ ಅಂತಾರೆ. ಬಟ್ ಇಲ್ಲಿ ವರದ ಮಾತ್ರ ನಿನ್ನ ಮಗಳ ಕಥೆಯನ್ನ ಮುಗಿಸ್ತೀನಿ ಅಂತ ಹೇಳಿ ಚಿಪ್ಪನ್ನ ಪಡೆದುಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಫೈನಲಿ ವರದಾಗೇನೋ ಬಾಲ ಚಿಪ್ ಕೊಟ್ಟು ತನ್ನ ಮಗಳು ಹಾಗೆ ಸತ್ಯನ ಬಿಡಿಸ್ಕೊಂಡು ಹೋಗ್ತಾರೆ. ಬಟ್ ಕೋರ್ಟಲ್ಲಿ ಎಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ. ವರದ ಪ್ಲಾನ್ ಉಲ್ಟಾ ಹೊಡೆಯುತ್ತೆ. ಆಲ್ರೆಡಿ ಮಗದೊಂದು ಚಿಪ್ಪಲ್ಲಿರ್ತಕ್ಕಂಥ ವಿಡಿಯೋವನ್ನು ಆಲ್ರೆಡಿ ಮತ್ತೊಂದು ಕಾಪಿಯನ್ನ ತೆಗೆದುಕೊಂಡಿದ್ದೆ. ಕೋರ್ಟ್ ಮುಂದೆ JP ಪಾಟೀಲ್ ಮತ್ತೆ ಭಾರ್ಗವಿ ಹಾಜರುಪಡಿಸಿದ್ದಾರೆ. ವರದ ಚಾಪೆ ಕೆಳಗಡೆ ನುಗ್ಗಿದ್ರೆ ಭಾರ್ಗವಿ ರಂಗೋಲೆ ಕೆಳಗಡೆ ನುಗ್ಗುವುದು ಮುಖಾಂತರವಾಗಿ ಇಲ್ಲಿ ಕಾವೇರಿಯನ್ನ ಬಿಡಿಸುವುದಕ್ಕೆ ಏನೆಲ್ಲ ಮಾಡಿರ್ಬೇಕು ಎಲ್ಲ ಕೆಲಸವನ್ನ ಮಾಡೋದ್ರ ಮುಖಾಂತರ ಇಲ್ಲಿ ವರದನ ಜೈಲಿಗೆ ಅಟ್ಟೋದ್ರ ಮುಖಾಂತರ ಇಲ್ಲಿ ಕಾವೇರಿಯನ್ನ ಬಿಡಿಸುವುದರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಫೈನಲಿ ವರದಾಗೆ ಶಿಕ್ಷೆ ಆಗಿದೆ. ಕಾವೇರಿ ನಿರಪರಾಧಿ ಅಂತ ಹೇಳಿ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ. ಜೈಲಿಂದ ಬಿಡುಗಡೆ ಆಗ್ತಿದ್ದಾಗೆ ಮಗಳನ್ನ ನೋಡ್ತಿದ್ದಾರೆ, ಖುಷಿ ಪಡ್ತಿದ್ದಾರೆ. ಬಿಕಾಸ್ ಮಗಳು ಓಡ್ ಬರ್ತಿದ್ದಾಳೆ. ಬಟ್ ಅಲ್ಲಿ ಅವಳು ಓಡ್ ಬರ್ತಿರೋದು ಅಪ್ಪ ಅಂತ ಹೇಳಿ ಬಾಲನನ್ನ ಅಪ್ಕೊಳ್ಳೋದಕ್ಕೆ. ಅಂದೇ ಹೇಳಿದ್ದು ಅಮ್ಮ ಬಿಡುಗಡೆ ಆದಾಗ ಅಪ್ಪ ಅಂತ ಒಪ್ತೀನಿ ಅಂತ. ಅದೇ ರೀತಿ ಅಪ್ಪನನ್ನ ಅಪ್ಪಿದಾಳೆ. ಅದನ್ನ ನೋಡ್ದಂತ ಕಾವೇರಿ ನಿಜಕ್ಕೂ ಶಾಕ್ಗೆ ಒಳಗಾಗಿದ್ದಾರೆ. ಅಣ್ಣನನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅಣ್ಣ ಕೂಡ ನೀನು ಇವತ್ತು ಬಿಡುಗಡೆ ಆಗಿದ್ಯಾ ಅಂದ್ರೆ ಅದಕ್ಕೆ ಕಾರಣ ಬಾಲನೆಮ್ಮ ಅಂತ ಹೇಳ್ತಿದ್ದಾರೆ. ಅದನ್ನ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಕಾವೇರಿಗೆ. ಹಾಗಾದ್ ಮಾತ್ರಕ್ಕೆ ವರದ ಜೈಲಲ್ಲೇ ಉಳ್ಕೋತಾರ? ಖಂಡಿತ ಇಲ್ಲ, ಬೇಲ್ ಮೇಲೆ ಆಚೆ ಬರ್ತಾರೆ. ವರದ ಬೇಲ್ ಮೇಲೆ ಆಚೆ ಬಂದದ್ದೇ ತಡ ಸತ್ಯ ಅವರಿಗೆ ಅಂತ್ಯ ಕಾಣಿಸೋದಕ್ಕೆ ಮುಂದಾಗ್ತಿದ್ದಾರೆ. ಸತ್ಯ ಅವರ ಒಂದು ಸಾವು ಸಂಭವಿಸ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಹೇಗೆ ಎಂತೂ ಏನಾಗುತ್ತೆ ಮುಂದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.